ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗುರು ಪೌರ್ಣಮಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸರಳವಾಗಿ ಮಂತ್ರ ಸಹಿತವಾಗಿ ಪೂಜೆಯನ್ನು ಮಾಡ್ಕೊಳ್ಳಿ. ಗುರುವಿನ ಪಾದ ಕಮಲಗಳಿಗೆ ಎಲ್ಲರೂ ವಂದನೆಯನ್ನು ಮಾಡ್ತಾ, ಪ್ರತಿಯೊಬ್ಬರಿಗೂ ಅಷ್ಟೇ ಗುರು ಅನ್ನೋದು ತುಂಬ ಅಂದರೆ ತುಂಬ ಮುಖ್ಯ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಮ್ಮ ಹಿರಿಕರು ಹೇಳೋ ಹಾಗೆ ಮುಂದೆ ನಮಗೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅನ್ನೋವಂಥ ಮಾತು 100ಕ್ಕೆ 100ರಷ್ಟು ನಿಜ. ಹಾಗಾಗಿ ನೀವು ಯಾರೆಲ್ಲ ನಿಮ್ಮ ಗುರುವಿನ ಸ್ಥಾನದಲ್ಲಿ ಇದ್ದಾರೋ ಆ ಗುರುವಿಗೆ ನಾಳೆ ಕೃತಜ್ಞತೆಯನ್ನು ಸಲ್ಲಿಸಿ ಅನ್ನೋದನ್ನು ಹೇಳ್ತೀನಿ. ಯಾರೆಲ್ಲ ನಿಮ್ಮ ಶಿಕ್ಷಕರಾಗಿರ್ಬೋದು, ನಿಮ್ಮ ತಾಯಿ ಆಗಿರಬಹುದು, ಯಾರೆಲ್ಲ ನಿಮ್ಮ ಗುರುವಿನ ಸ್ಥಾನದಲ್ಲಿ ನಿಂತು ನಿಮ್ಮನ್ನು ಮುನ್ನಡೆಸ್ತಾ ಇದ್ದಾರೋ ಅವ್ರಿಗೆ ನಾಳೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅಂಥೇಳಿ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋಂಥದ್ದು ಈ ಗುರು ಪೌರ್ಣಮಿಯ ದಿವಸ ನಾವು ಯಾವ ದೇವರುಗಳನ್ನು ಆರಾಧನೆಯನ್ನು ಮಾಡಬೇಕು, ಯಾವ ರೀತಿಯಾಗಿ ಆರಾಧನೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಾನಿಲ್ಲಿ ಮೊದಲಿಗೆ ತಿಳಿಸ್ತಾ ಇರುವಂಥದ್ದು ಸಾಯಿಬಾಬಾರನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಅವತ್ತಿನ ದಿವಸ ನೀವು ಗುರುವಿನ ಸಾಯಿಬಾಬಾ ದೇವಸ್ಥಾನ ಆಗಿರಬಹುದು, ಮತ್ತು ಗುರು ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ಆಗಿರಬಹುದು, ಮತ್ತು ಈ ಸಿದ್ಧಗಂಗಾ ಮಠದ ಗುರು ಸ್ವಾಮಿಗಳಾಗಿರ್ಬೋದು, ಯಾವುದೇ ಗುರುವಿನ ಸಾನ್ನಿಧ್ಯಕ್ಕೆ ಹೋಗಿ ನೀವು ಅವರ ದರ್ಶನವನ್ನು ಪಡ್ಕೊಂಡು ಬರೋದ್ರಿಂದ ನಮಗೆ ಗುರುವಿನ ಬಲ ಅನ್ನೋವಂಥದ್ದು ಜಾಸ್ತಿ ಆಗುತ್ತೆ. ಗುರು ಪೌರ್ಣಮಿ ಅನ್ನೋವಂಥದ್ದು ವ್ಯಾಸರಾಯರು ಹುಟ್ಟಿರುವಂಥ ದಿನವನ್ನೇ ಗುರು ಪೌರ್ಣಮಿ ಅಂಥೇಳಿ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಈ ಗುರು ಪೌರ್ಣಮಿಯ ದಿವಸ ನೀವು ದತ್ತಾತ್ರೇಯ ಸ್ವಾಮಿಗಳಿಗಾಗಿರಬಹುದು, ಇವತ್ತು ಗುರು ಪೌರ್ಣಮಿ ದಿವಸ ದತ್ತಾತ್ರೇಯ ಸ್ವಾಮಿಗಳಿಗೆ ಹಸಿ ಹಾಲಿನಿಂದ ನಾವು ಈ ಹಾಲು ಅಭಿಷೇಕವನ್ನು ಮಾಡಿದ್ದೇ ಆದರೆ, ಮತ್ತು ಕಡಲೆಕಾಳು ಬರುತ್ತಲ್ವ, ಕಡಲೆಕಾಳು ಪಾಯಸ ಆಗಿರ್ಬೋದು, ಕಡಲೆಕಾಳು ಹಾಗೆ ಬೇಯಿಸಿರೋದಾಗಿರ್ಬೋದು, ನಿಮ್ಮ ಕೈನಲ್ಲಿ ಬೇಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತಂದರೂ ಒಣ ಕಡಲೆಕಾಳನ್ನು ಸಹ ನೀವು ಆ ದತ್ತಾತ್ರೇಯ ದೇವಸ್ಥಾನಕ್ಕಾಗಿರಬಹುದು, ಈ ಗುರುವಿನ ದೇವಸ್ಥಾನಕ್ಕೆ ತೊಗೊಂಡು ಹೋಗಿ ನೀವು ಕೊಟ್ಟಿದ್ದೇ ಆದರೆ ನಿಮಗೆ ವರ್ಷ ಪೂರ್ತಿ ಗುರುಬಲ ಅನ್ನೋವಂಥದ್ದು ಯಾವಾಗಲೂ ಅಷ್ಟೇ ನಿಮ್ಮ ಜೊತೆಯಲ್ಲಿರುತ್ತೆ, ಮತ್ತು ಗುರುವಿನ ಶ್ರೀರಕ್ಷೆ ಅನ್ನೋವಂಥದ್ದು ನಮಗೆ ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ಗುರು ರಾಯರ ದರ್ಶನ ಆಗಿರ್ಬೋದು, ಸಾಯಿಬಾಬಾರ ದರ್ಶನ ಆಗಿರ್ಬೋದು, ದತ್ತಾತ್ರೇಯ ಸ್ವಾಮಿಗಳ ದರ್ಶನ ಆಗಿರಬಹುದು, ಈ ರೀತಿಯಾಗಿ ದೇವಸ್ಥಾನಗಳಿಗೆ ಹೋಗಿ ಭಜನೆಗಳಿರುತ್ತೆ, ಕೀರ್ತನೆಗಳಿರುತ್ತೆ, ಖಂಡಿತವಾಗ್ಲೂ ಕೇಳಿ ಅನ್ನೋದನ್ನು ಹೇಳ್ತೀನಿ. ಆ ಕೇಳೋದ್ರಿಂದ ಕೂಡ ಅಷ್ಟೇ ನಮಗೆ ಎಷ್ಟೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮಗೆ ಮಾಡಿರುವಂಥ ಪಾಪ ಕರ್ಮಗಳನ್ನೋವಂಥದ್ದು ದೂರವಾಗುತ್ತೆ. ಇಲ್ಲಿ ನೋಡಿ, ನಾನು ಸರಳವಾಗಿ ಯಾವ ರೀತಿಯಾಗಿ ಪೂಜೆಯನ್ನು ಸಲ್ಲಿಸ್ಕೊಂಡಿದ್ದೀನಿ ಕೂಡ ಅನ್ನೋದನ್ನು ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಸಾಯಿಬಾಬಾರಿಗೆ ಮತ್ತು ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿ ಸ್ವಲ್ಪ ತುಳಸಿ, ಸ್ವಲ್ಪ ದುಂಡು ಮಲ್ಲಿಗೆ, ನಮ್ಮ ಮನೆಯಲ್ಲಿ ಚಿಕ್ಕ ಫೋಟೋ ಆಗಿರೋದ್ರಿಂದ ಈ ರೀತಿಯಾಗಿ ನಾನು ಸರಳವಾಗಿ ಪೂಜೆಯನ್ನು ಮಾಡಿಕೊಂಡು 2 ತುಪ್ಪದ ದೀಪವನ್ನು ಹಚ್ಚಿಕೊಂಡಿದ್ದೀನಿ. ನಾನು ನೈವೇದ್ಯಕ್ಕೋಸ್ಕರ ಕಡಲೆಬೇಳೆ ಒಂದು ರೀತಿಯಾಗಿ ಸಿಹಿ ಪಾಯಸವನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ನಾನು ಸರಳವಾಗಿ ಗುರು ಪೌರ್ಣಮಿಯ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ನಿಮಗೆ ಯಥಾಶಕ್ತಿ ನೀವು ಯಾವ ರೀತಿ ಬೇಕಾದರೂ ಇನ್ನೂ ಗ್ರ್ಯಾಂಡಾಗಿ ಪೂಜೆಯನ್ನು ಸಹ ಮಾಡ್ಕೊಳ್ಬಹುದು. ಮತ್ತು ನಿಮಗೆ ಎಲ್ಲೋ ನನಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ನಾನು ಏನು ಮಾಡಲಿ ಅನ್ನೋವಂಥವ್ರು ಖಂಡಿತವಾಗ್ಲೂ ನೀವು ಹೋಗೋದಕ್ಕೆ ಅನಾನುಕೂಲ ಇದೆ. ನಮ್ಮ ಮನೆ ಹತ್ತಿರದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ದೇವಸ್ಥಾನ ಇಲ್ಲ, ಸಾಯಿನಾಥರದ್ದು ಇಲ್ಲ, ಮತ್ತು ದತ್ತಾತ್ರೇಯ ಸ್ವಾಮಿಯರದ್ದು ಇಲ್ಲ, ನಾವು ಯಾವ ರೀತಿಯಾಗಿ ಮಾಡಬೇಕು ಅನ್ನೋವಂಥವ್ರು ಖಂಡಿತವಾಗ್ಲೂ ನೀವು ಈ ಶ್ವಾನಗಳು ಇರ್ತಾವಲ್ವ, ನಾಯಿಗಳಿರ್ತಾವಲ್ಲ, ಆ ನಾಯಿಗೂ ಕೂಡ ಅಷ್ಟೇ ನೀವು ನಾಳೆ ಏನಾನ ಗೋಧಿಯಲ್ಲಿ ಮಾಡಿರುವಂಥ ಪದಾರ್ಥವನ್ನು ಈ ನಾಯಿಗಳಿಗೆ, ಈ ರೋಡ್ ಸೈಡಲ್ಲಿ ನಾಯಿಗಳಿರ್ತಾವಲ್ವ, ಇಲ್ಲ ಅಂತಂದರೆ ಈ ಕಡಲೆ ಹಿಟ್ಟಿಂದ ಮಾಡಿರುವಂಥ ಏನಾದರೂ ಪದಾರ್ಥಗಳಾಗಿರ್ಬೋದು, ಬಜ್ಜಿ ಆಗಿರ್ಬೋದು, ಬೋಂಡ ಆಗಿರಬಹುದು, ಇಲ್ಲ ಅಂತಂದರೆ ನೀವು ಕಡಲೆಕಾಳನ್ನು ಮಾಡಿರುವಂಥದ್ದು, ಇವಾಗ ಏನಾನ ಪದಾರ್ಥಗಳನ್ನು ನೀವು ಹೋಗುವಂಥ ನಾಯಿಗಳಿಗೆ, ಇಲ್ಲಾಂದರೆ ಬಿಸ್ಕೆಟ್, ನಿಮ್ಮ ಕೈಯಲ್ಲಿ ಏನೂ ಸಾಧ್ಯ ಇಲ್ಲ, ಹೆಣ್ಮಕ್ಳು ನಮಗೆ ಮಂತ್ರಿ ಪ್ರಾಬ್ಲಮ್ ಇದೆ, ನಮಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಾಯಿಲ್ಲ, ಮನೆಯಲ್ಲಿ ದೇವರ ಆರಾಧನೆಯನ್ನು ಮಾಡೋಕ್ಕಾಗೋದಿಲ್ಲ ಅನ್ನೋವಂಥವ್ರು ಖಂಡಿತವಾಗ್ಲೂ ಈ ರೋಡ್ ಬದಿನಲ್ಲಿ ನಿಮಗೆ ನಾಯಿಗಳಂತೂ ತುಂಬ ಅಂದರೆ ತುಂಬ ಸಿಗ್ತವೆ. ಆ ನಾಯಿಗಳಿಗೂ ಕೂಡ ಅಷ್ಟೇ ನೀವು ಬಿಸ್ಕೆಟ್ ಆಗಿರ್ಬೋದು, ನಿಮ್ಮ ಕೈನಲ್ಲಿ ಯಥಾಶಕ್ತಿ ಏನಾಗುತ್ತೋ ಅದನ್ನು ತೆಗೆದುಕೊಂಡು ಹೋಗಿ ಅವಕ್ಕೆ ತಿನ್ನೋಕೆ ಕೊಡೋದ್ರಿಂದ ಅಷ್ಟೇ ಸಾಕ್ಷಾತ್ ಗುರುವಿನ ಅನುಗ್ರಹ ಅನ್ನೋವಂಥದ್ದು ನಮಗೆ ಆಗುತ್ತೆ ಅನ್ನೋದನ್ನು ತಿಳಿಸ್ತೀನಿ. ಮತ್ತು ಇವತ್ತಿನ ದಿವಸ ಯಾವ ಮಂತ್ರವನ್ನು ಹೇಳಬೇಕಂದ್ರೆ, ಗುರು ವಿಷ್ಣು ಗುರು ಮಹೇಶ್ವರ ಅನ್ನೋವಂಥ ಗುರು ಸಾಕ್ಷಾತ್ ಪರಬ್ರಹ್ಮ ಅನ್ನೋವಂಥ ಮಂತ್ರ ಇದೆಯಲ್ವ, ಆ ಮಂತ್ರವನ್ನು ಹೇಳ್ಕೊಳ್ಳಿ. ಮತ್ತು ನಿಮ್ಮ ಕೈಲಿ ಯಾವುದೋ ಮಂತ್ರ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ನೀವು
ಹೇಳಬೇಕು ಅಂತಂದರೆ ಓಂ ನಮೋ ಗುರು ರಾಘವೇಂದ್ರಾಯ ನಮಃ, ಓಂ ಗುರು ರಾಘವೇಂದ್ರಾಯ ನಮಃ ಅನ್ನೋವಂಥ ಈ ಒಂದು ಅವರ ನಾಮದ ಜಪವನ್ನು ನೀವು 108 ಬಾರಿ ಮಾಡಿದ್ದೇ ಆದರೆ ಯಾವುದೇ ಒಂದು ದೇವರಿರೋದು ದತ್ತಾತ್ರೇಯದ್ದು ಅಷ್ಟು ಓಂ ಶ್ರೀ ದತ್ತಾತ್ರೇಯಾಯ ನಮಃ, ಓಂ ಶ್ರೀ ದತ್ತಾತ್ರೇಯಾಯ ನಮಃ ಅಂಥೇಳಿ 108 ಬಾರಿ. ಇವಾಗ ಸಾಯಿನಾಥದ್ದು ಓಂ ಶ್ರೀ ಸಾಯಿನಾಥಾಯ ನಮಃ, ಓಂ ಶ್ರೀ ಸಾಯಿನಾಥಾಯ ನಮಃ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು 108 ಬಾರಿ ಗುರು ಪೌರ್ಣಮಿ ದಿವಸ ನೀವು ಜಪಿಸಿದ್ದೇ ಆದರೆ ನಿಮಗೆ ಯಾವ ರೀತಿಯಲ್ಲಿ ಮಿರಾಕಲ್ ಆಗಿ ನಿಮಗೆ ದೇವರು ನಿಮಗೆ ಅನುಗ್ರಹವನ್ನು ಕೊಡ್ತಾನೆ ಅಂತ ಕೂಡ ನೀವು ಖಂಡಿತವಾಗ್ಲೂ ಊಹಿಸೋಕ್ಕೆ ಸಾಧ್ಯನೇ ಇರೋದಿಲ್ಲ. ಆ ರೀತಿಯಾಗಿ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಮಗೆ ಯಾವಾಗಲೂ ಅಷ್ಟೇ ಏನೇ ಒಂದು ಮಾಡಿದ್ರೂ ಕೂಡ ಮಾರ್ಗದರ್ಶನ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರೋವಂಥದ್ದು. ಯಾಕಂತಂದರೆ ನಾವು ಏನೇ ಒಂದು ಮಾಡಬೇಕಂದ್ರೂ ನಾವು ಸರಿ ದಾರಿನಲ್ಲಿ ನಡಿಬೇಕಂತಂದ್ರು ನಮಗೆ ಗೈಡೆನ್ಸ್ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ. ಹಾಗಾಗಿ ನೀವು ನಮಗೆ ವಿದ್ಯಾಭ್ಯಾಸ ಕಲಿಸಿರುವಂಥ ನಮ್ಮ ಗುರುವಿಗೂ ಕೂಡ ನಾಳೆ ಒಂದು ಎಲ್ಲ ನೀವು ಕೃತಜ್ಞತೆಯನ್ನು ಸಲ್ಲಿಸ್ಕೊಳ್ಳಿ. ಯಾರೇ ಆಗಿರಬಹುದು, ನಮಗೆ ನಮ್ಮ ಒಂದು ಗುರುವಿನ ರೀತಿಯಲ್ಲಿ ನಮ್ಮನ್ನು ನಡೆಸ್ತಾ ಇದ್ದಾರೆ ಅಂತಂದರೆ ಅವರೆಲ್ಲರಿಗೂ ಕೂಡ ಅಷ್ಟೇ ನಾವು ಒಂದು ಕೃತಜ್ಞತೆಯನ್ನು ಹೇಳಬೇಕು. ಹಾಗಾಗಿ ನೀವು ಈ ರೀತಿಯಾಗಿ ಮಂತ್ರವನ್ನು ಹೇಳ್ಕೊಳ್ಳಿ. ನಿಮಗೆ ಹೂಗಳಾದರೆ ನಿಮಗೆ ಯಥಾಶಕ್ತಿ ಯಾವ ಬೇಕಾದರೂ ಗುರು ರಾಘವೇಂದ್ರ ಸ್ವಾಮಿಗಳಿಗೆ, ಸಾಯಿನಾಥರಿಗೆ ತುಳಸಿ ಅಂದರೆ ತುಂಬ ಇಷ್ಟ, ತುಳಸಿ, ದುಂಡ ಮಲ್ಲಿಗೆ ಮತ್ತು ಯಾವ ಬಣ್ಣದ ಹೂಗಳನ್ನಾದರೂ ನೀವು ಅರ್ಪಿಸಿಬಿಟ್ಟು ಗುರುವಿನನ್ನು ಆರಾಧನೆಯನ್ನು ಮಾಡ್ಕೊಳ್ಳಿ ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಗುರುವಿಗೆ ಭಕ್ತಿ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಮುಖ್ಯ. ಶ್ರದ್ಧೆ ಭಕ್ತಿಯನ್ನು ಗುರುವಿಗೆ ಅರ್ಪಿಸಿದ್ರೆ ಗುರು ಅದರಿಂದ ಸಂತುಷ್ಟನಾಗ್ತಾನೆ ಅನ್ನೋದನ್ನು ತಿಳಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ